ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಸ್ಯಾರಿ ಕಲರ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್. ನೋಡಿ, ಗ್ರೇ ಕಲರಲ್ಲಿ ಸ್ಯಾರಿ ಇದೆ. ಒಂದೇ ಒಂದು ಕಲರಲ್ಲಿ ಸ್ಯಾರಿ ಇರೋದ್ರಿಂದ ನಾನು ಸೇಮ್ ಕಲರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಈ ಡಿಸೈನ್ನ ಹಾಕೋಬೋದು. ತುಂಬ ಈಸಿಯಾದಂಥ ಡಿಸೈನು, ಸ್ವಲ್ಪ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. 1 ಅವರಲ್ಲಿ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಕೊಬೋದು ಈ ಡಿಸೈನು. ಅಷ್ಟು ಸುಲಭವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸಿಲ್ವರ್ ಕಲರ್ ಬೀಡ್ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನೀಡಲ್ ನಂಬರ್ದು ರೆಗ್ಯುಲರ್ ಆಗಿ ತೊಗೊಳ್ಳುವಂಥ 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಯಾವಾಗಲೂ ಸೂಜಿನ ಹಾಕಿಬಿಟ್ಟು ದಾರನ ತಂದುಬಿಟ್ಟು ಲಾಕ್ ಮಾಡ್ತೀವಲ್ಲ, ಆ ರೀತಿ 2 ಲಾಕ್ನ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್, ಆಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ನೋಡಿ, ಹತ್ರನೂ ಅಲ್ಲದೆ ಫುಲ್ ದೂರನೂ ಅಲ್ಲದೆ ಯು ಶೇಪಲ್ಲಿ ಇಷ್ಟು ಗ್ಯಾಪ್ಸ್ ಹಾಕು ಕರೆಕ್ಟಾಗಿ ಸೂಜಿನ ಇತ್ತಿರ್ತಿ ಈ ರೀತಿ ಚೈನ್ ಹಾಗೆ ಈ ಸೂಜಿನ ಯು ಶೇಪಲ್ಲಿ ಈ ರೀತಿ ನೋಡ್ಕೊಂಬಿಟ್ಟು ಬಟ್ಟೆಗೆ ಸೂಜಿನ ಹಾಕಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತೀಗ 2 ದಾರ ಇದೆ ಸೂಜಿ ಮೇಲೆ. ಈ 2 ದಾರನ ಬಂದ್ ಮಾಡ್ಕೊತಾ ಇದ್ದೀನಿ. ಈ ಕಡೆ 2 ಚೈನ್ನ ಹಾಕ್ಕೊಂಬಿಟ್ಟು ಈ ಕಡೆ ನಾನು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈ ರೀತಿ ಯು ಶೇಪಲ್ಲಿ ಈ ಒಂದು ಕಂಬ ಅನ್ನೋದು ಕಾಣಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಗ್ಯಾಪ್ ಕಾಣಿಸ್ಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನಾನು ಬೀಡ್ ತೊಗೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಯಾರಿಯಲ್ಲಿ ಬಂದು ಈ ರೀತಿ ಸಿಲ್ವರ್ ಕಲರ್ ಸ್ಯಾರಿ ಇರೋದ್ರಿಂದ ನಾನು ಬೀಡ್ಸ್ ಕೂಡ ಸೇಮ್ ಇದೇ ಬೀಡ್ಸ್ನ ತೊಗೊಂಡಿದ್ದೀನಿ. ಸೂಜಿ ಮೇಲೆ 3 ಬೀಡ್ಸ್ನ ತೊಗೊಂಡಿದ್ದೀನಿ. ಈ 3 ಬೀಡ್ನು ಕೂಡ ಈ ಒಂದು ದಾರದೊಳಗಡೆ ಹಾಕಿಬಿಟ್ಟು ಬೀಡ್ ಲಾಕ್ ಏನು ಮಾಡ್ತಾ ಇಲ್ಲ ನಾನು. ಇದೇನು ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ವ, ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ದಾರನ ತಂದು ಈ ಮಣಿಗಳನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಇದೇ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡೆ. ಒಂದು ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಈ ಒಂದು ಕಂಬದಲ್ಲಿ 5 ಟೈಮ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ಬಂದು ಥರ್ಡ್, ಒಂದು ಬೀಡ್ ಲಾಕ್ ಆಮೇಲೆ ಮತ್ತೆ ಒಂದು ಲಾಕ್ ಮಾಡಿ ಮತ್ತೆ ಇನ್ನೊಂದು ಲಾಕ್ ಮಾಡಿದ್ದೀನಿ. ಸೂಜಿ ಮೇಲೆ ದಾರ ತೊಗೊಂಡಿಲ್ಲ. ಮತ್ತು ಸೇಮ್ ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ಸಿಂಗಲ್ ಲಾಕ್ ಮತ್ತು ಇನ್ನೊಂದು ಸಿಂಗಲ್ ಲಾಕ್, ಒಟ್ಟಾಗಿ ತ್ರಿಬಲ್ ಕ್ರೋಶೆ ಕಂಬದಲ್ಲಿ 5 ಟೈಮ್ ಈ ರೀತಿ ಸಿಂಗಲ್ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಿಂಗಲ್ ಲಾಕ್ ಹಾಕಿದ ಮೇಲೆ ಈಗ ಇದೇ ಪಕ್ಕದಲ್ಲೇ ಮತ್ತೆ ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ದಾರನ ತಂದು ಮತ್ತು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಹಾಕಿಬಿಟ್ರೆ ಈ ರೀತಿ ಕಾಣಿಸುತ್ತೆ ಡಿಸೈನ್ ಬಂದುಬಿಟ್ಟು. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಮತ್ತು ಯು ಶೇಪಲ್ಲಿ ಇದನ್ನು ಸೂಜಿನ ಇಟ್ಕೊಂಡ್ಬಿಟ್ಟು ಮತ್ತು ಬಟ್ಟೆಗೆ ಸೂಜಿನ ಹಾಕಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಮತ್ತೆ ದಾರನ ಮೇಲೆ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ 3 ಬೀಡ್ಸ್ನ ತೊಗೊಂಡ್ಬಿಟ್ಟು ಈ ಒಂದು 3 ಬೀಡನ್ನ ಈ ಒಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಹಾಕಿಬಿಟ್ಟು ಬೀಡ್ ಲಾಕ್ ಇಲ್ಲಿ ಮಾಡಿದೆ ಡೈರೆಕ್ಟಾಗಿ ಮತ್ತೆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಈ ಬೀಡ್ಸ್ನ ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ಸ್ವಲ್ಪ ಚಿಕ್ಕ ಬೀಡ್ ಆದರೂ ತೊಗೋಬೋದು. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ ಸೂಜಿನ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಜಸ್ಟ್ ಈ ರೀತಿ ಹಾಫ್ ಡಬಲ್ ಕ್ರೋಶೆನ 5 ಟೈಮ್ ಮಾಡ್ಕೊತಾ ಇದ್ದೀನಿ. 3 4 5 ಸಿಂಗಲ್ ಲಾಕ್ ಹಾಕಿದ ಮೇಲೆ ಮತ್ತೆ ಇದೇ ಪಕ್ಕದಲ್ಲೇ ನೋಡಿ, ತುಂಬ ದೂರ ಕೂಡ ಬೇಕಿಲ್ಲ. ಫಸ್ಟ್ ಏನು ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ವ, ಅದೇ ಪಕ್ಕದಲ್ಲೇ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ.
ಸೊ ವಿದೌಟ್ ಕುಚ್ಚು ಥರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನೇನು ಕುಚ್ಚಿಗೆ ಚೈನ್ಗಳನ್ನ ಮಾಡ್ಕೊತಾ ಇಲ್ಲ. ನಿಮಗೇನಾದರೂ ಕುಚ್ಚು ಬೇಕಿದ್ದರೆ ಈ ರೀತಿ 2 ಹಾಕ್ಕೊಂಬಿಟ್ಟು ಇಲ್ಲಿ 4 ಚೈನ ಹಾಕಿಬಿಟ್ಟು ಗ್ಯಾಪ್ ಕೊಟ್ಟು ಮತ್ತು ಸೇಮ್ ಈ ಡಿಸೈನ್ನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಬಟ್ ನಾನಿಲ್ಲಿ ವಿದೌಟ್ ಕುಚ್ಚು ಥರ ಡಿಸೈನ್ ಹಾಕ್ತಾಯಿದ್ದೀನಿ, ಕುಚ್ಚು ಹಾಕ್ತಾ ಇಲ್ಲ. ಸೊ ಬೀಡ್ಸಿಂದ ಡಿಸೈನ್ ಅನ್ನೋದು ಹೈಲೈಟ್ ಆಗಿ ಕಾಣಿಸುತ್ತೆ. ಈ ರೀತಿ ಮತ್ತೆ 2 ಚೈನ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಯು ಶೇಪಲ್ಲಿ ಈ ರೀತಿ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೂಜಿನ ಹಾಕಿ ಸ್ವಲ್ಪ ದಾರನ ಎಳ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆ ಎರಡರಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ 3 ಬೀಡ್ಸ್ನ ತೊಗೊತಾ ಇದ್ದೀನಿ. ಸೇಮ್ ಮತ್ತೆ 3 ಬೀಡ್ಸ್ನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ ಒಂದೇ ಸರಿ 3 ಬೀಡನ್ನ ತೊಗೊಂಡ್ಬಿಟ್ಟು ಈ 3 ಬೀಡ್ ದಾರದೊಳಗಡೆ ಹಾಕಿ ಮತ್ತು ಇದೇ ಒಂದು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕನ್ನು ಹಾಕ್ಕೊಂಬಿಟ್ಟು ಈ ಒಂದು ಲಾಕ್ ಬೀಡ್ ಲಾಕ್ ಏನಿದೆಯಲ್ಲ ಇದು ಕೂಡ ಕೌಂಟ್ ತೊಗೊಂಬಿಟ್ಟು ಇದು ಬಂದು 2, 3, 4, 5 ಲಾಕನ್ನು ಸಿಂಗಲ್ ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತು ಬಟ್ಟೆಗೆ 1 ಟೈಮ್ ಲಾಕನ್ನು ಮಾಡಿ ಸೇಮ್ ಮತ್ತೆ 2 ಚೈನ್ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತು ಈ ರೀತಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಟ್ರಿಬಲ್ ಕ್ರೋಶೆ ಕಂಬನ ಹಾಕಿ ದಾರನ ಮೇಲೆ ಮಾಡಿಕೊಂಡು ಸೇಮ್ ಬೀಡ್ಸ್ನ ತೊಗೊಂಬಿಟ್ಟು ಮತ್ತು ಸೇಮ್ 3 ಬೀಡ್ಗಳನ್ನ ಹಾಕಿ ಬೀಡ್ ಲಾಕ್ನ ಮಾಡ್ಕೊತ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಏನು ಚೇಂಜಸ್ ಡಿಸೈನ್ ಏನಿಲ್ಲ ಫ್ರೆಂಡ್ಸ್, ಇಷ್ಟೇ ಡಿಸೈನು. ತುಂಬ ಈಸಿಯಾದಂಥ ಡಿಸೈನ್ ಫ್ರೆಂಡ್ಸ್ ಇದು. ವಿದೌಟ್ ಕುಚ್ಚು ಡಿಸೈನ್ ಆರಾಮಾಗಿ ನೀವು ಒಂದೇ ಒಂದು ತಾಸಲ್ಲಿ ಈ ಡಿಸೈನ್ನ ನೀವು ಫಿನಿಶಿಂಗ್ ಮಾಡ್ಕೋಬೋದು. ಈ ರೀತಿ 5 ಟೈಮ್ ಹಾಕಿದ ಮೇಲೆ ಮತ್ತೆ ಈ ರೀತಿ ಲಾಕನ್ನ ಮಾಡಿ ಡಿಸೈನನ್ನು ಮತ್ತೆ ಸೇಮ್ 2 ಚೈನ್ ಸೂಜಿ ಮೇಲೆ 2 ಟೈಮ್ ದಾರ ಮತ್ತು ಇದನ್ನು ಯು ಶೇಪಲ್ಲಿ ಇಟ್ಕೊಂಡ್ಬಿಟ್ಟು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತು 3 ಬೀಡ್ಸ್ನ ತೊಗೊಂಡು ಈ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇಷ್ಟೊಂದು ಈ ರೀತಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ನಾನು ಸ್ಯಾರಿ ಫುಲ್ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನೋಡಿ 2 ಸೈಡ್ ಕೂಡ ಡಿಸೈನ್ ಅನ್ನೋದು ಸೇಮ್ ಆಗಿ ಕಾಣಿಸುತ್ತೆ. ಕ್ರಾಸಲ್ಲಿ ಈ ರೀತಿ 3 ಬೀಡ್ಸ್ನ ಹಾಕೊಂಡ್ಬಿಟ್ಟು ಲುಕ್ ಅನ್ನೋದು ಈ ರೀತಿ ಬರುತ್ತೆ. ಸೊ ಬೀಡ್ಸಿಂದ ಡಿಸೈನ್ ಕೂಡ ಸ್ವಲ್ಪ ಗ್ರ್ಯಾಂಡ್ ಲುಕ್ಕನ್ನೇ ಕೊಡುತ್ತೆ. ಸೊ ಸ್ಯಾರಿ ಫುಲ್ ಹಾಕಿದಾಗ ಡಿಸೈನ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲ್ ಲುಕ್ ನೋಡೋಣ. ಹಾಕಿಬಿಟ್ಟು ಸ್ಯಾರಿ ಫುಲ್ಲು ಡಿಸೈನ್ನ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಡಿಸೈನ್ ಹಾಕಿದ ಮೇಲೆ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಹಾಕಿದ ಮೇಲೆ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ಬಿಗ್ ಸೈಜ್ ಆಯಿತು ಬೀಡ್ಸ್ ಅನ್ನಂಗಿದೆ. ಇನ್ನು ನೀವು ಸ್ಮಾಲ್ ಸೈಜಲ್ಲಿ ಕೂಡ ನೀವು ಬೀಡ್ಸ್ನ ತೊಗೋಬೋದು. ಕ್ರಿಸ್ಟಲ್ಸಲ್ಲಿ ಕೂಡ ಬೀಡ್ಸ್ಗೆ ಸಾಕಷ್ಟು ವೆರೈಟಿ ಬೀಡ್ಸ್ ಇದೆ. ಕ್ರಿಸ್ಟಲ್ ಬೀಡ್ಸ್ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಸೊ ಸ್ಯಾರಿ ಕಲರ್ ಒಂದೇ ಒಂದು ಕಲರಲ್ಲಿ ಸ್ಯಾರಿ ಇರೋದ್ರಿಂದ ನಾನು ಸೇಮ್ ಕಲರಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಬೀಡ್ಸ್ ಒಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. 3 ಬೀಡ್ಸ್ ಈ ರೀತಿ ಹಾಕಿರೋದ್ರಿಂದ ಲುಕ್ ಅನ್ನೋದು ಬೀಡ್ಸಿಂದ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಯಾವುದೇ ಒಂದು ಕುಚ್ಚು ಬೇಡ ಫ್ರೆಂಡ್ಸ್ ಈ ಡಿಸೈನ್ಗೆ. ಇದೇ ರೀತಿ ವಿದೌಟ್ ಕುಚ್ಚು ಥರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡಲ್ಲೂ ಕೂಡ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. 2 in 1 ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೀತಿ ನೀವು 3 ಬೀಡ್ಸ್ ಹಾಕಿದಾಗ ಸ್ವಲ್ಪ ಅಗಲವಾಗಿ ಕಾಣಿಸುತ್ತಲ್ಲ, ಈ ಒಂದು 3 ಬೀಡನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಈ ರೀತಿ ತಿರ್ಸ್ಕೊಳ್ಳಿ. ಬೀಡ್ ನೀಟಾಗಿ ಕೂಡುತ್ತೆ. ನೀವು ಹಾಕಿರುವಂಥ ಕ್ರೋಶ ಬಂದು ನೀಟಾಗಿ ಲೈನ್ ಪ್ರಕಾರವಾಗಿ ಕಾಣಿಸುತ್ತೆ. ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ರಲ್ವ, ಅದರಲ್ಲಿ ಈ ಒಂದು ಲಾಕ್ ಏನಿದೆಯಲ್ಲ ಕರೆಕ್ಟಾಗಿ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಲಾಕಲ್ಲಿ 5 ಟೈಮ್ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಡಿಸೈನ್ ಅನ್ನೋದು ಈಕ್ವಲ್ ಆಗಿ ಬರುತ್ತೆ. ಎಲ್ಲಿ ಒಂದು ಹೆಚ್ಚು ಕಮ್ಮಿ, ಒಂದು ಮೇಲೆ ಒಂದು ಕೆಳಗಡೆ ಬರಲಾರ್ದಂಗೆ ಡಿಸೈನ್ ಅನ್ನೋದು ಈಕ್ವಲ್ ಆಗಿ ಬರುತ್ತೆ. ಲಾಸ್ಟಲ್ಲಿ 2 ಚೈನ್ನ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ನಾನು ಗಮ್ಮನ್ನು ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಈ ರೀತಿ ಅಂಟಿಸಿದ್ದೀನಿ. ಸೊ ಈ ರೀತಿ ಲಾಸ್ಟಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿನ ಅವಶ್ಯಕತೆ ಇಲ್ಲ. ನಾನು ಎಲ್ಲಿ ದಾರ ಕಟ್ ಆಗಲಿಲ್ಲ, ನಾನು ದಾರ ಬಂದು ಮಿಷನಿನಲ್ಲಿ
ಎಂಟೆಳೆ ದಾರನ ರೆಡಿ ಮಾಡ್ಕೊಂಡಿರೋದ್ರಿಂದ ಸ್ಯಾರಿ ಫುಲ್ ಕಂಪ್ಲೀಟ್ ಆಗೋವರೆಗೂ ದಾರವನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗ್ಯಾಪ್ ಆಗಿ ಮತ್ತು ಜಾಯಿಂಟ್ ಆಗಿದ್ದರೆ ಮತ್ತು ಒಂದು ರೀತಿ ಬ್ಯಾಕ್ ಸೈಡಲ್ಲಿ ಗಮ್ಮನ್ನು ಹಾಕಿಬಿಟ್ಟು ಅಂಟಿಸ್ಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ನೀವು ಹಾಕೋಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 350 ತೊಗೋಬೋದು ಫ್ರೆಂಡ್ಸ್. ನೋಡಿ ನಿಮ್ಮ ಊರ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಒಂದು ಈ ಚಾನಲ್ ಒಂದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ನಾನೀಗ ಹಾಕಿ ತೋರಿಸ್ತೀನಿ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಕ್ಯೂಟಾಗಿ ಬಂದಿದೆ ಡಿಸೈನು. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಬೇಗನೆ ಹಾಕೋಬೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.